ಕೋಟಗುಡ್ಡ ಗ್ರಾಮಕ್ಕೆ ತುಂಗಭದ್ರಾ ನೀರು ಬಂದಿದೆ ಅಮ್ಮ. ಇನ್ಮುಂದೆ ದಿನ ವಾಟರ್ಮನ್ ದಿನ ಇನ್ಮುಂದೆ ಇದರಲ್ಲೇ ನೀರು ಬಿಡ್ಬೇಕು. ನೀವು ಇನ್ನು ಹಬ್ಬ ಆಗೋವರೆಗೂ ಈ ನೀರನ್ನ ಕುಡಿಯೋಕೆ ಮಾತ್ರ ಬಳಸಬೇಡ್ರಿ. ನೀವು ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆಲ್ಲ ನಿಮ್ಮ ದಿನ ಬಳಕೆಗೆ ಬಳಸ್ರಿ, ಕುಡಿಬೇಡ್ರಿ. ಹಬ್ಬ ಆದಮೇಲೆ ನೀವು ಕುಡಿಬೋದು. ಫಿಲ್ಟರ್ ನೀರೇ ಇದು ಬರ್ತಿರೋದು. ಅಲ್ಲಿವರೆಗೂ ನೀವು ಆರೋ ಪ್ಲಾಂಟ್ ನೀರು ಕುಡಿಬೋದು. ಇನ್ನೊಂದು ವಾರ ಅದಾದ್ಮೇಲೆ ನೀವು ಕುಡಿಬೋದು. ಸರ್ ಫುಲ್ ನೀರು ಬಿಡಿ, ಫಿಲ್ಟರ್ ನೀರು ಬರ್ತಿರೋದು ವೇಸ್ಟ್. ಫಿಲ್ಟರ್ ನೀರು ಬರೋದು ಎಲ್ಲ ಹಾಕೊಡ್ತೀವಿ, ವ್ಯವಸ್ಥೆ ಮಾಡಿಕೊಡ್ತೀವಿ. ತೋರಿಸ್ತೀವಿ. ಇಲ್ಲಿ ಹಾಕೊಡ್ತೀವಿ. ಕೋಟಗುಡ್ಡ ಪಂಚಾಯತಿ ಕೋಟಗುಡ್ಡ ವಿಲೇಜಿಗೆ ನಮ್ಮ ತುಂಗಭದ್ರಾ ನೀರು ಬಂದಿದೆ. ಸೊ ಅದನ್ನು ವೇಸ್ಟ್ ಮಾಡಿದಂಗೆ ಒಂದು 10 ದಿನ ಔಷಧಿಗೆಲ್ಲ ಬೇರೆ ಇದಕ್ಕೆಲ್ಲ ಯೂಸ್ ಮಾಡಿಕೊಂಡು 10 ದಿನ ಹಬ್ಬ ಆದಮೇಲೆ ನೀವು ಇದನ್ನು ಕುಡಿಬೋದು. ಆಲ್ರೆಡಿ ಫಿಲ್ಟ್ರ್ ಮಾಡಿ ಬಂದಿರೋದು ನೀರು. ಆದರೆ ಈಗ ನೀವು ಯೂಸ್ ಮಾಡಬೇಕಂದ್ರೆ ಒಂದು 10 ದಿನ ಬೇರೆ ವೇಸ್ಟ್ ಒಂದು ವೀಕ್ನಾಗ ನಲ್ಲಿಗಿಲ್ಲಿ ಎಲ್ಲ ಹಾಕೊಡ್ತೀವಿ. ಎಲ್ಲ ಘೋಷಣೆ ಮಾಡ್ತೀವಿ. ಪಂಚಾಯತಿಯವ್ರು ಕರ್ಕೊಂಡು ಬಂದು, ಪಂಚಾಯತಿ PDO ಕರ್ಕೊಂಡ್ಬಂದು ಒಂದಿನ ಫಂಕ್ಷನ್ ಮಾಡ್ತೀವಿ. ನಾಳೆ ನಡೆದಾಗ ಇನ್ನೊಂದು ವೀಕ್ನಾಗೆ ಎಲ್ಲ ಫಂಕ್ಷನ್ ಮಾಡ್ತೀವಿ. ಆಮೇಲೆ ಎಲ್ಲ ಮನೆಗೆ ಇದೇ ನೀರು ಕುಡಿಯೋದು. ಒಂದು 10 ಡೇಸ್ ಮಾತ್ರ ಡೈರೆಕ್ಟಾಗಿ ನೀವು ಕುಡಿಬೇಡಿ. ದನ ಕರ ನೀವೇನೋ ಅಡಿಗೆ ಪಡಿಗೆ ಎಲ್ಲ ಬಳಸೋದು, ಏನು ತೊಂದರೆ ಇಲ್ಲ. ಫಿಲ್ಟರ್ ಆಗೇ ಬರ್ತಾ ಇದೆ. ನಾವು ನಲ್ಲಿಗಿಲ್ಲಿ ಹಾಕಿ ನಿಮಗೆ ಕರೆಕ್ಟಾಗಿ ಹಾಕಿ ಕೊಡ್ತೀವಿ. ಆಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ. ಕುಡಿಬೇಡಿ, ಡೈರೆಕ್ಟಾಗಿ ಕುಡಿಬೇಡಿ. ಒಂದು ವೀಕಾಗ ನಾವು ಹೇಳ್ತೀವಿ, ಘೋಷಣೆ ಮಾಡ್ತೀವಿ, ಡಂಗ್ ಹೊಡಿತೀವಿ, ಪಂಚಾಯತಿ PDO ಹೇಳ್ತೀವಿ. ಒಂದು ನೈಟ್ ಎಲ್ಲ ಹೊಡಿತೀವಿ. ನೀವು ವಾಟರ್ ಮ್ಯಾನ್ ಆಗಿ ಕರೆಕ್ಟಾಗಿ ನೀರು ಯಾವ ಕಾರಣಕ್ಕೂ ನೀವು ಕಟ್ ಹೊಡಿತೀವಿ. ಯಾವ ನೀರು ಬಂದಿಲ್ಲ ಅಂತ ನಮ್ಗೆ ಹೇಳ್ಬಾರ್ದು.